ಹೋಗ್ಬೇಕಾದ್ರೂ ಅಷ್ಟೇ ಕಾನ್ಫಿಡೆಂಟ್ ಆಗಿದ್ರಿ, ಬರ್ಬೇಕಾದ್ರೂ ಹಂಗೆ ಇದ್ರಿ. ಸೊ ಸ್ಟೇಜ್ ಮೇಲೆ ಬಂದ್ಮೇಲೆ ಆ ವಿಟಿ ಎಲ್ಲ ತೋರಿಸಿದ್ಮೇಲೆ ನಿಮ್ಗೆ ಸ್ವಲ್ಪ ಅಳ್ಬೇಕಂತ ಫೀಲ್ ಆಯ್ತು ಅಂತ ಅನ್ಸುತ್ತೆ, ಎಮೋಷನಲ್ ಆಗಿದ್ದು ಅವಾಗ ನೀವು. ಎಸ್, ಈಗ ಅದು ಬಿಟ್ರೆ ಮಂಜಣ್ಣ ಮೇಲೆ ನಿಮ್ಗೆ ಏನು ಒಪಿನಿಯನ್ ಇದೆ ಅಂತ? ಮಂಜಣ್ಣ ಬಾಂಧವ್ಯಗಳಿಗೆ ಬೆಲೆ ಕೊಡುವಂಥ ವ್ಯಕ್ತಿ. ಆಟ ಅಂತ ಬಂದಾಗ ಅವ್ರದ್ದೇ ಆದ ರೀತಿನಲ್ಲಿ ಆಡ್ತಾರೆ. ಅದು ಸ್ಟ್ರಾಟಜೀಸ್ ಇರ್ಬೋದು ಅಥವಾ ಫೇವರಿಸಮ್ ಇರ್ಬೋದು, ಅವ್ರಿಗೇನು ಸರಿ ಅನ್ಸುತ್ತೆ ಅದಕ್ಕೆ 100% ಎಫರ್ಟ್ ಹಾಕಿ ಆಟಗಳಿಗೆ ಯಾರೇ ಹಿಂದೆ ಟಕ್ಕರು ಮಂಜಣ್ಣ ಏನು ಹಾಕಲ್ಲ. ಅವ್ರಿಗೆ ಕಾಲು ನೋವಿರಲಿ ಕೈ ನೋವಿರಲಿ ಹೋಗ್ತಾರೆ, ಸ್ಪ್ರೇ ಹೊಡ್ಕೊತಾರೆ, ಬಂದು ನಿಂತ್ಕೋತಾರೆ. ಆ ಕ್ಯಾಟಗರಿ ಅವರು. ಭವ್ಯ? ಭವ್ಯನೂ ಆಟ ಅಂತ ಬಂದಾಗ ಯಾರಾದರೂ ಆಗಿರಲಿ, ಫ್ರೆಂಡ್ಸ್ ಆದರೂ ಆಗಿರಲಿ, ಅಪೋಸಿಟ್ ಅವಳ ಅಪೋಸಿಟ್ ಫ್ರೆಂಡ್ಸ್ ಆದರೂ ಆಗಿರಲಿ, ಅವಳು ತುಂಬ ಇಷ್ಟಪಡೋ ವ್ಯಕ್ತಿನೇ ಆಗಿರಲಿ, ಆಟ ಅಂತ ಬಂದಾಗ ಅವಳು ಗೆಲ್ಲಬೇಕು ಅಂತ ಆಡ್ತಾಳೆ. ಎಸ್, ನಾವು ಬಿಗ್ ಬಾಸ್ ಮನೇಲಿ ಇನ್ನೊಂದು ಗಾಸಿಪ್, ಒಂದು ಚಪಾತಿ ಗಾಸಿಪ್ ಆಗಿತ್ತು. ಇನ್ನೊಂದು ಗಾಸಿಪ್ ಬಂದು ಮೋಕ್ಷಿತ. ಆಕ್ಚುಲಿ ಇದೊಂಥರ ಟ್ರಯಾಂಗಲ್ ಅಲ್ಲಿ ಇದೆ. ಮೋಕ್ಷಿತ, ತ್ರಿವಿಕ್ರಮ್ ಮತ್ತೆ ಭವ್ಯ. ಆಕ್ಚುಲಿ ಭವ್ಯ ಮತ್ತೆ ತ್ರಿವಿಕ್ರಮ್ ಅವ್ರು ತುಂಬಾ ಕ್ಲೋಸ್ ಇರ್ತಾರೆ. ಬಟ್ ಒಳಗೆಲ್ಲ ಟ್ರೋಲ್ ಮಾಡೋರಾಗಿರ್ಬೋದು, ಸಾಕಷ್ಟು ಜನ ಆಗಿರ್ಬೋದು, ಅವರೆಲ್ಲ ಒಟ್ಟಿಗೆ ಇರೋ ಫೋಟೋಸ ಇಲ್ವೇನೋ, ಆದ್ರೂ ಸಮೇತ ಅವ್ರದ್ದೊಂದು ಫೋಟೋಸ್ ಎಲ್ಲ ಎಡಿಟ್ ಮಾಡಾಕೋದು, ಆತರ ಏನಾದ್ರು ಒಳಗಿದ್ಯಾ ಗಾಸಿಪ್ ಅಂತ? ಏನು ಇಲ್ಲ, ಮೋಕ್ಷಿತ ಅವ್ರ ಪಾಡ್ಗಳಿದ್ದಾರೆ. ಇನ್ಫ್ಯಾಕ್ಟ್ ಶಿ ಇಸ್ ವೆರಿ ಡೀಸೆಂಟ್ ಗರ್ಲ್. ಯಾರ ಸವಾಸಕ್ಕೂ ಹೋಗಲ್ಲ. ಅವ್ರ ಆಟ ಏನು ಆಡ್ಬೇಕು ಅದು ಆಡ್ತಿರ್ತಾರೆ. ವಿಕ್ಕಿನೂ ಭವ್ಯನೂ ಅವರು ಲೈಕ್ ಲವ್ ಗಿವ್ ಅಂತ ಏನೂ ಇಲ್ಲ, ಒಂದು ಕಂಫರ್ಟ್ ಝೋನ್ ಇದೆ ಅವ್ರಿಬ್ರು ಮಧ್ಯ. ಆದರೆ ಭವ್ಯ ವಿಕ್ಕಿನ ಟ್ರಸ್ಟ್ ಮಾಡ್ತಾರೆ, ವಿಕ್ಕಿ ಭವ್ಯನ ಟ್ರಸ್ಟ್ ಮಾಡ್ತಾರೆ. ಆ ಒಂದು ಕಂಫರ್ಟ್ ಝೋನ್ ಇದೆ ಬಿಟ್ಟರೆ ಬೇರೆ ಏನು ಎಕ್ಸ್ಟ್ರಾ ಅವ್ರ ಮಧ್ಯದಲ್ಲಿ ಇಲ್ಲ ಅಂತ ಅನ್ಕೋತೀನಿ. ಮೋಕ್ಷಿತಾ ತ್ರಿವಿಕ್ರಮ್ದು ಯಾಕೆ ಆ ಥರ ಪೇಜಸ್ ಕ್ರಿಯೇಟ್ ಆಗಿದೆ ಅನ್ನೋ ನನಗೆ ಕ್ವಶನ್ ಮಾರ್ಕ್. ತುಂಬಾ ಪೇಜಸ್ ಕ್ರಿಯೇಟ್ ಆಗಿದೆ ಅವ್ರದ್ದು. ಮತ್ತೆ ಅವ್ರದ್ದು ಫೋಟೋಸ್ ಒಟ್ಟಿಗೆ ಅವರೆಲ್ಲೋ ಲಿವಿಂಗ್ ಏರಿಯಾದಲ್ಲಿ ಇರ್ತಾರೆ, ಇವರೆಲ್ಲೋ ಕಿಚನ್ ಇರ್ತಾರೆ, ಎರಡು ಫೋಟೋ ಬಂದು ನಿಂತ್ಕೊಳ್ಳೋದು, ಅವ್ರದ್ದು ಏನೇನೋ ಮಾಡಿದ್ರೆ. ನನಗೂ ಆಚೆ ಬಂದಾಗ ತ್ರಿಮೋಕ್ಷಿನ ಫ್ಯಾನ್ ಪೇಜ್ ಇದೆಯಾ ಅವಾಗ ಅಂತ, ಒಳಗಡೆ ಆ ಥರದ್ದು ಏನಂತ ಹೇಳ್ಕೊಳ್ಳೋಂಥದ್ದು ಏನಿಲ್ಲ. ಯಾವಾಗ್ಲೂ ಒಂದೋ ಎರಡೋ ಸಲ ಮಾತಾಡಿರ್ತಾರೆ ಅಷ್ಟೇ. ಹೌದು, ಖಂಡಿತ ಅವ್ರು ಒಂದೋ ಎರಡೋ ಸಲ ಮಾತಾಡಿದ್ರು, ಬಟ್ ತುಂಬಾ ಫ್ಯಾನ್ ಪ್ರೈಸಸ್ ಎಲ್ಲ ಕ್ರಿಯೇಟ್ ಆಗಿದೆ. ಸೊ ಹಂಗಾಗಿ ಕೇಳಿದೆ ಅವ್ರದ್ದೇನಾದ್ರು ಟ್ರಯಾಂಗಲ್ ಏನಾದ್ರು ಇದೆಯಾ ಅಂತ, ಒಳಗೆ ಏನಾದ್ರು ಹಂಗ್ ನಡೀತಾ ಇದೆಯಾ ಅಲ್ಲ ತೋರಿಸ್ತಲೇ ಇದ್ದಾರೆ. ಈಗ ಬಿಗ್ ಬಾಸ್ ಒಂದಿನ ಬಂದು ಸ್ಟೇಜ್ ಮೇಲೆ ನಿಂತ್ಕೊಂಡು ಅವ್ರನ್ನ ಝೂಮ್ ಮಾಡಿ ಇವ್ರನ್ನ ಝೂಮ್ ಮಾಡಿ ಅಂತ ಎಲ್ಲರನ್ನೂ ಝೂಮ್ ಮಾಡಿ ತೋರಿಸಿ ಅಂತ ಹೇಳ್ತಾ ಇರ್ತಾರೆ. ಯಾಕೆ ನೀವ್ ಯಾರು ಕಾಣಿಸ್ಕೊಳ್ತಾ ಇರ್ಲಿಲ್ಲ ಅಂತ ಬಿಗ್ ಬಾಸ್ ಮನೆ ಒಳಗೆ? ಗೊತ್ತಿಲ್ಲ ನನಗೆ. 24 hours ನಾನು ಎಲ್ಲಿರ್ತೀನಿ ಹಾಗಾದ್ರೆ? ನಾನು ಕ್ಯಾಮ್ರಾ ಮುಂದೆನೇ ಇರ್ತೀನಲ್ವಾ. ಬಹುಶಃ ಯಾರಾದ್ರೂ ನನಗಿಂತ ಜಾಸ್ತಿ ಆಕ್ಟಿವ್ ಆಗಿರೋರ್ನ ತೋರಿಸ್ತಾರೆ ಅನ್ಸುತ್ತೆ ಅಷ್ಟೇ. ಮಂಜಣ್ಣನೇ ಜಾಸ್ತಿ ತೋರಿಸಿದ್ದಾರೆ. ನಂಗಂತೂ ಗೊತ್ತಿಲ್ಲ ಯಾರನ್ನ. ಖಂಡಿತ ಗೊತ್ತಿಲ್ಲ. ಆಕ್ಚುಲಿ ಒಂದು ಫಸ್ಟ್ ವೀಕ್ ಸೆಕೆಂಡ್ ವೀಕ್ ಎಲ್ಲ ಹಂಸ ಮತ್ತೆ ಜಗದೀಶ್ ಅವ್ರದ್ದೇ ಆಗಿತ್ತು. ಆದ್ಮೇಲೆ ನೀವೆಲ್ಲ ಸದ್ಯಕ್ಕೆ ಕಾಣಿಸ್ಕೊಂಡಿರೋದು. ಸರ್ ನೆಕ್ಸ್ಟ್ ಈಗ ಸಾಕಷ್ಟು ಗಾಸಿಪ್ ಜೊತೆ ಕೇಳಿಪಟ್ಟೆ, ಅನು ಮತ್ತೆ ನಮ್ಮ ಧರ್ಮ ಅವ್ರದ್ದು ಲವ್ ಸ್ಟೋರಿ ಇತ್ತು. ಸೊ ಬ್ರೇಕಪ್ ಆಗಿ ಒಳಗ್ ಬಂದ್ಮೇಲೆ ಮತ್ತೆ ಏನಾದ್ರು ಸ್ಟಾರ್ಟ್ ಆಗುತ್ತಾ ಅಂತ ಕೇಳಿದ್ದೆ. ಯಾವ ಬ್ರೇಕಪ್ಸು ಇಲ್ಲ, ಸುಮ್ನೆ ಆಟ ಆಡ್ತಿರ್ಬೇಕಾದ್ರೆ ಧರ್ಮನ್ ರೇಗ್ಸೋಣ ಅಂತ ಅಂದ್ಬಿಟ್ಟು ಟ್ರೂತ್ ಆರ್ ಡೇರ್ ಗೇಮ್ ಮಾಡಿ ಮಂಜಣ್ಣ ಏನೋ ಕ್ವಶನ್ ಕೇಳ್ತಾರೆ, ಯಾವಾಗ ಬ್ರೇಕಪ್ ಆಗಿದ್ದು ನಿಂದು ಅಂತ. ಸುಮ್ನೆ ಧರ್ಮನ್ ರೇಗ್ಸಕ್ಕೆ ನಾನು ಆಗ್ತಾನೆ ಸ್ವರ್ಗದಿಂದ ಬಂದಿದೆ ಇವರೇ ಅಂತ ಅಂದ್ಬಿಟ್ಟು ಸುಮ್ನೆ ಅವ್ರು ನಾಚ್ಕೋತಿರ್ತಾರೆ. ಅದಕ್ಕೆ ಹಂಗ್ ಹೇಳಿದ್ದು ಅಷ್ಟೇ. ಅದ್ ಯಾವ್ದೇ ರೀತಿ ಆ ಥರದ್ದೇನಿಲ್ಲ. ನಾವಿಬ್ರು ಒಳ್ಳೆ ಫ್ರೆಂಡ್ಸು. ಒಳ್ಳೆ ಮತ್ತೆ ಸಾಕಷ್ಟು ಟ್ರೋಲ್ ಪೇಜರ್ಸ್ ಆಗಿರ್ಬೋದು ಅಥವಾ ಸಾಕಷ್ಟು ಕಾಮೆಂಟ್ಸ್ ಬಂದಾಗ ಇಲ್ಲ ಅವ್ರು ಆಕ್ಚುಲಿ ಲವರ್ಸ್ ಆಗಿದ್ರು, ಹೊರಗೆ ಒಳಗ್ ಬಂದ್ಮೇಲೆ ಬ್ರೇಕಪ್ ಆಗಿದೆ ಅಂತ ಕೇಳ್ಪಟ್ಟೆ. ಸೊ ಆ ಗಾಸಿಪ್ ನಿಜನಾ ಅಂತ? ಇಲ್ಲ, ನಮ್ಮಿಬ್ರು ಮಧ್ಯೆ ಒಂದು ಪ್ಯೂರ್ ಫ್ರೆಂಡ್ಶಿಪ್ ಇದೆ. ಲೈಕ್ ಹಿ ರೆಸ್ಪೆಕ್ಟ್ಸ್ ಮಿ, ಐ ರೆಸ್ಪೆಕ್ಟ್ಸ್ ಹಿಮ್. ಅವ್ರು ನನ್ನನ್ನು ಕೇರ್ ಮಾಡ್ತಾರೆ, ನಾನು ಅವ್ರನ್ನ ಕೇರ್ ಮಾಡ್ತೀನಿ. ಒಂದು ಹುಡುಗ ಬೆಸ್ಟ್ ಫ್ರೆಂಡ್ ಆಗಿರ್ಬಾರ್ದು ಅಂತ ಏನಿಲ್ವಲ್ಲ, ಆ ಒಂದು ಬೆಸ್ಟ್ ಫ್ರೆಂಡ್ ಜಾಗದಲ್ಲಿ ಧರ್ಮ ಇದ್ದಾರೆ ನನ್ನ ಲೈಫ್. ಎಸ್, ಓಕೆ. ಈಗ ಅನುಷಾ ರೈ ಅವರು ದರ್ಶನ್ ಅವರ ಅಪ್ಪಟ ಅಭಿಮಾನಿ ಅಂತ ಕೇಳ್ಪಟ್ಟಿದ್ದೀನಿ, ಅದು ಖಂಡಿತ ಹೌದು. ಸೊ ದರ್ಶನ್ ಬಗ್ಗೆ ನೀವು ಅಮ್ಮನ ಹತ್ರ ಬಂದು ಮನೆ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ್ಮೇಲೆ ಏನ್ ಡಿಸ್ಕಸ್ ಮಾಡಿದ್ರಿ? ದರ್ಶನ್ ಸರ್ ಬಗ್ಗೆ ಏನಾದ್ರು ಡಿಸ್ಕಸ್ ಮಾಡಿದ್ರಾ ಅಂತ? ನಾನು ಆಚೆ ಬಂದ ತಕ್ಷಣ ಮಮ್ಮಿ ನನಗೆ ಫಸ್ಟ್ ಹೇಳಿದ್ದೇನೆ ದರ್ಶನ್ ಸರ್ ರಿಲೀಸ್ ಆದ್ರು ಅಂತ. ನಾನು ವಾವ್ ಅಂತ ಎಕ್ಸೈಟ್ ಆಗೋ ಅಷ್ಟೊತ್ತಿಗೆ ಬಟ್ ಹಾಸ್ಪಿಟಲೈಸ್ಡ್ ಆಗಿದ್ದಾರೆ, ಹುಷಾರಿಲ್ಲ ಅವರಿಗೆ, ಮತ್ತೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ಒಳಗೆ ಹೋಗ್ತಾರೆ ಅಂದಾಗ ನನಗೆ ನನಗೆ ಆಚೆ ನಾನು ಬಂದಿದ್ದೀನಿ ಅನ್ನೋದು ಒಂದು ದುಃಖ. ಓಕೆ. ಆಮೇಲೆ ಈ ಕಡೆ ಮತ್ತವ್ರು ವಾಪಸ್ ಹೋಗ್ತಾರೆ ಅನ್ನೋದು ಇನ್ನೊಂದು ದುಃಖ. ಅವ್ರನ್ನ ಮಾತಾಡ್ಸೋ ಪ್ರಯತ್ನ ಮಾಡಬೇಕು, ಅದು ಹೆಂಗೆ ಅಂತ ಗೊತ್ತಿಲ್ಲ. ಅಂದರೆ ಇವಾಗ ಈಗ ಬಿಡ್ತಾರೋ ಇಲ್ವೋ ಹೋಗಿ ನೋಡ್ಕೊಬರೋಕ್ಕೆ ಆ ಪ್ರಯತ್ನಗಳಲ್ಲಿ ಇದ್ದೀನಿ. ನೋಡ್ಕೊಂಬರಕ್ಕೆ ಸಾಧ್ಯ ಆಗುತ್ತಾ ಅಂತ ಅನ್ನೋದು. ಆರೋಗ್ಯ ಸಮಸ್ಯೆ ಆಗಿದೆ. ಇಷ್ಟು ದಿನ ಅಲ್ಲಿದ್ದಾಗಲೂ ನಾನು ತುಂಬ ಯೋಚನೆ ಮಾಡ್ತಿದ್ದೆ, ಅವ್ರು ಆಚೆ ಬಂದಿರ್ಬೋದಾ, ಏನಾಗ್ತಿರ್ಬೋದು, ಅವ್ರೇನಾದ್ರು ಬಿಗ್ ಬಾಸ್ ನೋಡ್ತಿರ್ಬೋದಾ, ಈ ಥರದ್ದೆಲ್ಲ ಥಾಟ್ಸ್ಗಳು ಇರ್ತಾ ಇತ್ತು ಒಳಗಡೆ. ಬಟ್ ತುಂಬಾ ದುಃಖ ಆಯ್ತು ಕೇಳಿದಾಗ. ಬೇಗ ಹುಷಾರಾಗ್ಲಿ ಅವರು, ಅಷ್ಟೇ ನಾನು ಕೇಳ್ಕೊಳ್ಳೋದು. ನೀವು ಬಿಗ್ ಬಾಸ್ ಮನೆ ಒಳಗೆ ದರ್ಶನ್ ಸರ್ ವಿಷಯ ಏನಾದ್ರು ಡಿಸ್ಕಸ್ ಮಾಡಿದ್ದೀರಾ? ಆದ್ರೆ ಒಂದಿನ ಅದನ್ನೆಲ್ಲ ತೋರಿಸಿಲ್ಲ ಬಿಗ್ ಬಾಸ್ ಮನೆಯಲ್ಲಿ, ನೀವೆಲ್ಲ ಮಾತಾಡಿರೋದು ದರ್ಶನ್ ಸರ್ ಬಗ್ಗೆ. ನೀವೇನಾದ್ರೂ ಆ ಮನೆ ಒಳಗೆ ಡಿಸ್ಕಸ್ ಮಾಡಿದ್ರಾ ಅಂತ? ಅದೇ ಅಂತ ಡೀಪ್ ಕಾನ್ವರ್ಸೇಷನ್ ಏನ್ ಮಾತಾಡಿಲ್ಲ ಅವ್ರ ಬಗ್ಗೆ.
ಸರ್ ರಿಲೀಸ್ ಆಗಿರ್ಬೋದಾ, ಈಗ ಆರಾಮಾಗಿರ್ಬೋದಾ, ಶೂಟಿಂಗ್ ಶುರು ಆಗಿರ್ಬೋದಾ ಅಂತ ಅನ್ನೋದು. ಒಂದ್ಸಲ ನವಗ್ರಹ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಗೊತ್ತಾಗುತ್ತೆ ಸೃಜನ್ ಅವರು, ಧರ್ಮ ಅವ್ರು ಓಕೆ, ಹೇಳ್ತಾರೆ. ಹೌದೌದು. ಓ ಇವಾಗ ನಿಮಗೆ ನವಗ್ರಹ ರಿಲೀಸ್ ಆಗ್ತದೆ, ನಿಮ್ಗೆ ಒಳ್ಳೆ ಪ್ರಮೋಷನ್ ಆಗ್ತಿರುತ್ತೆ ಆಚೆಗಡೆ, ಒಳ್ಳೆ ಸಿನಿಮಾ ಅದು ಅವ್ರ ಪ್ರೊಡಕ್ಷನ್ ಅಲ್ವಾ, ಈ ತರದ ಒಂದು ನಾರ್ಮಲ್ ಕಾನ್ವರ್ಸೇಷನ್ಸ್ ಮಾತಾಡಿದಷ್ಟೇ. ಅದು ಪರ್ಸನಲ್ ಕಾನ್ವರ್ಸೇಷನ್ ಆಗಿರುತ್ತಲ್ಲ, ಅದು ಹಾಗಾಗಿ ಟೆಲಿಕಾಸ್ಟ್ ಆಗಿರಲ್ಲ ಅಷ್ಟೇ. ಎಸ್, ಬಿಗ್ ಬಾಸ್ ಮನೆಯಲ್ಲಿ ನಾಲಾಯಕ್ ಯಾರು ಇರ್ಬೋದು ಅಂದ್ರೆ ಯಾರು ಅಂತ. ಸೊ ಲಾಸ್ಟ್ ಟೈಮ್ ಧರ್ಮನ್ ಅವ್ರ ಹೆಸರು ತಗೊಂತಾರೆ ಎಲ್ರು. ಸೊ ನಾಲಾಯಕ್ ಅಲ್ಲ ಅಂತ ನನಗ್ ಫೀಲ್ ಆಯ್ತು. ಲೈಕ್ ನಾಲಾಯಕ್ ಅನ್ನೋ ವರ್ಡ್ ಅವ್ರಿಗೆ ಸೂಟ್ ಆಗಲ್ವೇನೋ, ಅವ್ರು ಅಲ್ವನ್ನೋ ಅಂತ. ಅವ್ರು ಇರೋದೇ ಹಂಗ, 50 ದಿನ ಆದ್ರೂ ಅವ್ರು ಹಂಗೆ ಇದಾರೆ ಅಂತ ಹೇಳಿದ್ರೆ ಅವ್ರು ನಾಲಾಯಕ್ ಅಲ್ಲ ಅಂತ. ನಿಮ್ ಪ್ರಕಾರ ಯಾರು ಅಂತ? ಚಾನ್ಸೇ ಇಲ್ಲ, ನಾಲಾಯಕ್ ಅನ್ನೋರು ಯಾರೂ ಇಲ್ಲ ಅಲ್ಲಿ. ಎಲ್ಲರೂ ಅವ್ರದ್ದೇ ಆದ ಒಂದು ಎಫರ್ಟ್ಸ್. ಈ ಒಬ್ರು ಒಂದು ವಿಷಯದಲ್ಲಿ ಆಕ್ಟಿವ್ ಇದ್ರೆ ಇನ್ನೊಬ್ರು ಆ ವಿಷಯದಲ್ಲಿ ಲೋ ಇರ್ಬೋದು. ಅದೇ ಇನ್ನೊಂದು ವಿಷಯ ಅಂತ ಬಂದಾಗ ಆ ವಿಷಯದಲ್ಲಿ ಅವ್ರು ತುಂಬಾ ಸ್ಟ್ರಾಂಗ್ ಇರ್ತಾರೆ. ಸೊ ಹಂಗಿರುತ್ತೆ ಬಿಟ್ರೆ ನಾಲಾಯಕ್ ಅನ್ನೋರು ಯಾರು ಇಲ್ಲ. ಮತ್ತೆ ಯಾಕೆ ಮನೆಯವರೆಲ್ಲ ಧರ್ಮನ ಚೂಸ್ ಮಾಡ್ತಾರೆ? ನಂಗೆ ಅದಕ್ಕೆ ಸಿಕ್ಕಾಪಟ್ಟೆ ಕೋಪ ಇದೆ, ಬೇಜಾರಿದೆ. ಅಂಡ್ ಅವ್ರಿಗೆ ಸಿಕ್ಕಾಪಟ್ಟೆ ಹರ್ಟ್ ಆಯ್ತು ಕೂಡ. ಆಚೆ ಏನೋ ಒಂದು ಹೆಸರು ಮಾಡ್ಕೊಂಡು ಇಲ್ಲಿ ಬಂದು ನಾಲಾಯಕ್ ಅಂತ ಅನ್ಸ್ಕೋಬೇಕಾ ಅನ್ನೋದು. ಅದಕ್ಕೆ ಸುದೀಪ್ ಸರ್ ತುಂಬಾ ಚೆನ್ನಾಗಿ ಎಕ್ಸಾಂಪಲ್ ಕೊಡ್ತಾರೆ. ನಾನೊಬ್ಬ ಹೀರೋ, ನನ್ನ ಸಿನಿಮಾ ಇವತ್ತು ಫ್ಲಾಪ್ ಆಗಿದೆ, ಶುಕ್ರವಾರ ರಿಲೀಸ್ ಆಗಿದ್ದು ಅಂದ ತಕ್ಷಣ ನನ್ಗೆ ಮರ್ಯಾದೆ ಕಡಿಮೆ ಆಗುತ್ತಾ ಅಂತ. ಸೊ ಇಲ್ಲಿರೋ 13 ಜನದ ಒಪಿನಿಯನ್ ನೀವು ಯಾಕೆ ತಲೆ ಕೆಡ್ಸ್ಕೊತಾ ಇದ್ದೀರಾ? ಸೊ ಹೊರಗಡೆ ಜನ ನಿಮ್ಗೆ ರೆಸ್ಪೆಕ್ಟ್ ಮಾಡ್ತಿದ್ದಾರೆ, ಅದು ಇಂಪಾರ್ಟೆಂಟ್ ಅಲ್ವಾ? ಅದು ಅವ್ರ ಒಪಿನಿಯನ್. ಅಲ್ಲಿ ಎಲ್ಲೋ 13 ಜನನೂ ಅಲ್ಲ, ಯಾರೋ 3-4 ಜನ ಕೊಟ್ಟಿದ್ದು ಆ ಥರ. ಆಚೆ ಜನ ಪ್ರೀತಿಸ್ತಾ ಇದಾರಲ್ಲ. ಎಸ್, ಈಗ ಆಲ್ರೆಡಿ ಬಿಗ್ ಬಾಸ್ ಮನೆಗೆ ವೈಟ್ ಕಾರ್ಡ್ ಎಂಟ್ರಿಗೆ ಬಂದಿದ್ದಾರೆ. ಸೊ ನಾನು ಕಾಮೆಂಟ್ಸ್ ನೋಡ್ಬೇಕಾದ್ರೆ ಇದ್ರಲ್ಲಿ ಅನುಷಾ ರೈ ಅವ್ರು ಇರ್ಬೇಕಿತ್ತು, ಶೋಭಾ ಅವ್ರು ಬಂದಾಗ ಚೆನ್ನಾಗಿರ್ತಾ ಇತ್ತು ಅಂತ ಹೇಳಿದ್ರು. ನಿಮ್ಮ ಅಭಿಪ್ರಾಯ ಏನು ಅದಕ್ಕೆ ಅಂತ? ಇರಬೇಕಾಗಿತ್ತು. ನಾನು ಅದನ್ನ ಹೆಂಗೆ ಸ್ವೀಕರಿಸ್ತಾ ಇದ್ದೆ ಆ ವೈಲ್ಡ್ ಕಾರ್ಡ್ಸ್ಗಳನ್ನ ಅಷ್ಟು, ಬಿಕಾಸ್ ತುಂಬ ಅಗ್ರೆಸಿವ್ ಒಳಗೆ ಬರ್ತಾರೆ. ಅದು ನಾನು ಹೆಂಗಿರ್ತಾ ಇದ್ದೆ ಆ ಒಂದು ಮೂಮೆಂಟಲ್ಲಿ, ಬಿಕಾಸ್ ನನ್ನ ವ್ಯಕ್ತಿತ್ವ ಅದನ್ನು ಹೆಂಗೆ ಹ್ಯಾಂಡಲ್ ಮಾಡ್ತಿತ್ತು ಅನ್ನೋದೆಲ್ಲ ನಾನು ನೋಡಬೇಕಾಗಿತ್ತು. ತುಂಬ ಮಿಸ್ ಮಾಡ್ಕೋತೀನಿ ಬಿಗ್ ಬಾಸ್ ನೋಡಿದಾಗೆಲ್ಲ. ಶೆಟ್, ಅಲ್ಲಿ ನಾನಿರ್ತಿದ್ದೆ. ಅಲ್ಲಿ ಚೈತ್ರ ಅವರು ನಂದೊಂದು ಕ್ಲಿಪ್ನ ಮೈಕಿಗೆ ಹಾಕೊಂಡಿರ್ತಾರೆ, ಧರ್ಮ ಅವ್ರ ಪಕ್ಕ ನಂದೊಂದು ಶಾಲ್ ಇರುತ್ತೆ, ಅಂದರೆ ಅವರು ಬೆಡ್ ಪಕ್ಕದಲ್ಲಿ ನನ್ನ ಶಾಲ್ ಇಟ್ಕೊಂಡಿದ್ದಾರೆ. ಈ ಕಡೆ ಭವ್ಯನೂ ಇವತ್ತು ನನ್ನ ಶಾಲ್ನ ಹೊತ್ಕೊಂಡಿದ್ರು. ಅದೆಲ್ಲ ನೋಡಿದಾಗ ಓಕೆ, ನಾನಿಲ್ಲ ಅನ್ನೋ ನನ್ನ ವಸ್ತುಗಳನ್ನ ಅವ್ರು ಇಟ್ಕೊಂಡಿದ್ದಾರೆ ಅನ್ನೋದು ಖುಷಿ ಆಯ್ತು. ನೆನ್ನೆ ಎಪಿಸೋಡ್ ಅಲ್ಲಿ ನೋಡಿದೆ, ಭವ್ಯ ನನ್ನ ಶಾಲ್ನ ಹೊತ್ಕೊಂಡಿರ್ತಾರೆ, ಧರ್ಮ ಅವ್ರ ಬೆಡ್ ಪಕ್ಕದಲ್ಲೇ ನನ್ನ ಶಾಲ್ ಮತ್ತೆ ನನ್ನ ಇಯರಿಂಗ್ ಇತ್ತು. ಭವ್ಯ ಮತ್ತೆ ಚೈತ್ರ, ನಾನು ಯಾವಾಗ್ಲೂ ಕ್ಲಿಪ್ನ ಮೈಕಿಗೆ ಹಾಕುತ್ತಾ ಇದ್ದೆ, ಯೂಶಲಿ ಯಾವಾಗ್ಲೂ ಹಾಕಿರ್ತಾ ಇದ್ದೆ ನಾನು ಆವಾಗ. ಇವಾಗ ಆ ಥರ ಚೈತ್ರ ನನ್ನ ಕ್ಲಿಪ್ನ ಎತ್ಕೊಂಡು ಹಾಕೊಂಡಿದ್ದಾರೆ, ಅದೇ ನನ್ನ ನೆನಪಿಗೆ ಇಟ್ಕೊಂಡಿದ್ದಾರೆ ಅಂತ ಅನ್ಕೊಂಡು ಸುಮ್ಮನೆ ಆದ್ರೆ. ಸೊ ಈಗ ಶೋಭಾ ಮತ್ತೆ ರಜತ್ ಅವ್ರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ನಿಮ್ ಪ್ರಕಾರ ಅವರ ಅಭಿಪ್ರಾಯ ಏನಿರ್ಬೋದು? ಅವ್ರು ನೆಕ್ಸ್ಟ್ ವೀಕ್ ಇರ್ತಾರೆ ಅನ್ನೋ ಒಂದು ಐಡಿಯಾ ಇದೆ? ರಜತ್ ಬಗ್ಗೆ ನಂಗೇನು ಅಷ್ಟಾಗಿ ಏನು ಜಡ್ಜ್ ಮಾಡಕ್ ಆಗ್ಲಿಲ್ಲ. ಶೋಭಾ ಇಸ್ ಸ್ಟ್ರಾಂಗ್ ಅನ್ಸ್ತು, ಅಂದ್ರೆ ಒಂದು ಲೀಡರ್ಶಿಪ್ ಕ್ವಾಲಿಟಿ ಇದೆ ಅವ್ರಿಗೆ. ಟೀಮ್ ನ ಲೀಡ್ ಮಾಡ್ತಾ ಇದಾರೆ, ನೋಡ್ಬೇಕು ಅದು ಯಾವ ತರ ಹೋಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ಅನ್ನೋದು. ಆಕ್ಚುಲಿ ಮುಂಚೆನೆ ಶೋಭಾ ಅವ್ರ ಏನಾದ್ರು ನಿಮ್ಗೆ ಗೊತ್ತಿತ್ತಾ? ಇಲ್ಲ, ಗೊತ್ತಿರ್ಲಿಲ್ಲ. ಈಗ ಬಿಗ್ ಬಾಸ್ ಮನೆಗೆ ಬಂದ್ಮೇಲೆ ನೀವು ಅವ್ರಿಗೆ ಗೊತ್ತಾಗಿದ್ದು. ಎಸ್, ಫೈನಲ್ ಆಗಿ ಬಿಗ್ ಬಾಸ್ ಮನೆ ತುಂಬಾ ಮಿಸ್ ಮಾಡ್ಕೊಂತ ಇದ್ದೀರಾ. ಸರ್, ನಾನು ಒಂದೊಂದು ಹೆಸರು ತಗೊಂತೀನಿ, ಅವ್ರಿಗೆ ಒಂದೊಂದು ವರ್ಡ್ ಕೊಡ್ತಾ ಹೋಗ್ಬೇಕು, ಓಕೆನಾ? ಧರ್ಮ, ಮಿಸ್ಟರ್ ಪರ್ಫೆಕ್ಟ್. ಓಕೆ. ಮಂಜು, ಗೇಮ್ ಅಂತ ಬಂದಾಗ ಸಕ್ಕ ಸ್ಟ್ರಾಟಜಿ, ಗೇಮ್ ಚೇಂಜ್. ಓಕೆ. ಗೌತಮಿ, ಪಾಸಿಟಿವ್ ಗರ್ಲ್. ಓಕೆ, ಅವ್ರದ್ದು ವಾಪಸ್ ಅವರಿಗೆ. ಮೋಕ್ಷಿತಾ, ತರ್ಲೆ ಹುಡುಗಿ. ತರ್ಲೆ ಹುಡುಗಿ. ಏನು ತರ್ಲೆನೆ ಮಾಡಿಲ್ಲ, ತರ್ಲೆ ಮಾಡ್ತಾಳೆ. ಇಲ್ಲಿ ನೋಡಿರಲ್ಲ ನೀವು? ನಾನು ಬಿಗ್ ಬಾಸ್ ಮನೆಯಲ್ಲಿ ಅವ್ರನ್ನ ಇವಾಗ್ಲೂ ಯಾವಾಗ್ಲೂ ನೋಡ್ಬೇಕಾದ್ರೆ ಎಲ್ಲಾದ್ರೂ ಕುತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ, ಯಾವ ಟಾಸ್ಕ್ ಬರ್ಬೋದು ಅಂತ ಮಾತಾಡ್ತಾರೆ. ಇಷ್ಟೇ ಬಿಡ್ರೆ ಅವ್ರದ್ದು ಇನ್ನೇನು ತರ್ಲೆನೆ ಕಾಣಿಸ್ತಾ ಇಲ್ಲ. ಡೀಸೆಂಟ್ ಅಂಡ್ ಸೆನ್ಸಿಟಿವ್. ಓಕೆ, ಫೈನ್. ಅದಕ್ಕೆ ಆಪೋಸಿಟ್ ಇದ್ದಾರೆ, 2 ಕ್ಯಾರೆಕ್ಟರ್ ಇದೆ ಅವ್ರಿಗೆ. ನಾನ್ ತರ್ಲೆ ನೋಡಿದೀನಿ, ನೀವು ನೋಡದೇ ಇರೋ ಕಾರಣ ಡೀಸೆಂಟ್. ಓಕೆ. ತ್ರಿವಿಕ್ರಮ್, ಸ್ಟ್ರಾಂಗೆಸ್ಟ್ ಪರ್ಸನಾಲಿಟಿ ಇನ್ ದ ಹೌಸ್. ಭವ್ಯ, ಮೆಚೂರ್ಡ್. ಮೀನ್ವೈಲ್ ಶಿ ಇಸ್ ಅ ಕಿಡ್ ಇನ್ ಹಾರ್ಟ್. ಓಕೆ. ಚೈತ್ರ, ಮಾತು ಸಿಕ್ಕಾಪಟ್ಟೆ ಚೆನ್ನಾಗಿ ಮಾತಾಡ್ತಾರೆ. ಯಾರು? ಧನ್ರಾಜ್, ಈಸ್ ಎಮೋಷನಲ್, ಮೀನ್ವೈಲ್ ಟ್ಯಾಲೆಂಟೆಡ್. ಹನುಮಂತ್, ಆಟನ ನಿಯತ್ತಾಗಿ ಆಡ್ತಾ ಇರೋ ಏಕೈಕ ವ್ಯಕ್ತಿ ಬಿಗ್ ಬಾಸ್ ಮನೇಲಿ, ಅದು ಹನುಮಂತು. ಓಕೆ. ಇನ್ಯಾರು ಮಿಸ್ ಆದ್ರು ಬಿಗ್ ಬಾಸ್ ಮನೇಲಿ? ಮಾನಸ, ಹಳ್ಳಿ ಸೊಗಡಿನ ಬೆಡಗಿ, ಮುದ್ದು ಮುದ್ದು ಹುಡುಗಿ ಅಂತ ಹೇಳ್ಬೋದು. ಹಂಸಾನೇ ಅವರ. ಓಕೆ. ಜಗದೀಶ್, ಕಂಟೆಂಟ್ ಕಿಂಗ್ ಜಗದೀಶ್. ಓಕೆ. ಈಗ ಶೋಭಾ ಶೆಟ್ಟಿ ಅವ್ರು ನೋಡಿದ್ರೆ ಏನು ಅಂತ ಅನ್ಸುತ್ತೆ ನಿಮ್ಗೆ? ಆಕ್ಚುಲಿ ಎಲ್ಲಾ ಹುಡುಗಿರ್ಗೆ ಕಂಪೇರ್ ಮಾಡಿದಾಗ ಶಿ ಇಸ್ ವೆರಿ ಸ್ಟ್ರಾಂಗೆಸ್ಟ್ ಲೇಡಿ ಅನ್ಸುತ್ತೆ. ರಜತ್ ಅವ್ರ ಬಗ್ಗೆ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ ನನಗೆ. ಓಕೆ. ಸೊ ನೀವೇನಾದ್ರೂ ಯೋಚನೆ ಮಾಡಿದ್ರ ಅವ್ರಿದ್ದಾಗ ನಾನು ಹೋಗಿದ್ರೆ ಹೇಗಿರ್ತಾ ಇತ್ತು ಅಂತ? ಇದ್ದಿದ್ರೆ ಯೋಚನೆ ಮಾಡ್ತಾ ಇದ್ದೆ, ಇದ್ದಿದ್ರೆ ನಾನು ಹೆಂಗೆ ಅದನ್ನೇ ಹೇಳಿದ್ನಲ್ಲ, ಇದ್ದಿದ್ರೆ ನಾನು ಹೆಂಗೆ ಹ್ಯಾಂಡಲ್ ಮಾಡ್ತಿದ್ದೆ ಸಿಚುಯೇಷನ್ಸ್ನ ಅಂತ ಅನ್ನೋದು. ಅನ್ಫಾರ್ಚುನೇಟ್ಲಿ ಅವ್ರನ್ನ ಒಳಗೆ ಕಳಿಸ್ಬೇಕು ಅಂತ ನನ್ನ ಕಳ್ಸಿದ್ದಾರೆ, ನಾನು ಏನ್ ಮಾಡಕ್ಕಾಗತ್ತೆ. ಹಾಗಾದ್ರೆ ನೀವ್ ಅನ್ಕೊಂತಾ ಇದ್ದೀರಾ ಶೋಭನ್ಗಿಂತ ನಾನು ಸ್ಟ್ರಾಂಗ್ ಇದ್ದೆ, ಅವರಿಗೂ ಟಕ್ಕರ್ ಕೊಡ್ತಾ ಇದ್ದೆ ಅಂತ?
ಯಾರಿಗ್ಯಾರಿಗೂ ನಾನು ಕಂಪೇರ್ ಮಾಡ್ಕೊಳ್ಳಲ್ಲ. ಐ ಆಮ್ Okay. ಸ್ಟ್ರಾಂಗ್ ಫಾರ್ ಮೈ ಪರ್ಸನ್. ನನ್ನ ಪ್ರಕಾರ ಯಾರಿಗೂ ನಾನು ಕಂಪೇರ್ ಮಾಡ್ಕೊಳಕ್ಕಾಗಲ್ಲ. ಅವ್ರು ಸ್ಟ್ರಾಂಗಾ ನಾನು ವೀಕಾ ಅಂತ ಚಾನ್ಸೇ ಇಲ್ಲ. ನಾನು ನನ್ನ ರೀತಿನಲ್ಲಿ ಸ್ಟ್ರಾಂಗು. ನನಗೆ ನಂದೇ ಆದ ಕ್ಲಾರಿಟಿ ಇದೆ. ನನ್ನ ಆಟ ನಾನು ನಂದೇ ಆದ ರೀತಿನಲ್ಲಿ ಆಡ್ತೀನಿ. ಅವ್ರು ಆಡ್ತಾ ಇದ್ದಾರೆ ಅಂದ್ರೆ ಅದು ಅವ್ರ ದಾರಿ, ಇದು ನನ್ನ ಆಟ ಅಂದಾಗ ಇದು ನನ್ನ ದಾರಿ ಆಗಿರುತ್ತೆ. ಈಗ ವೀಕ್ಲಿ ಸುದೀಪ್ ಸರ್ ಸ್ಟೇಜಿಗೆ ಬರ್ತಾ ಇದ್ರು. ಅವ್ರು ಬರ್ಬೇಕಾದ್ರೆ ನಿಮ್ಗೊಂದು ಹಿಂಟ್ ಕೊಡ್ತಾ ಇದ್ರು. ಸೊ ನಿಮ್ಗೆಲ್ಲ ಗೊತ್ತಾಗ್ತಾ ಇತ್ತಾ ನೀವ್ ಹಿಂಗಿರ್ಬೇಕು, ಹಿಂಗ್ ಮಾಡ್ಬೇಕು, ಅಂದ್ರೆ ನೀವು ಸ್ವಲ್ಪ ಸ್ಟ್ರಾಂಗ್ ಆಗ್ಬೇಕು ಅಂತೆಲ್ಲ ಹೇಳ್ತಾ ಇದ್ರು. ಸ್ವಲ್ಪ ಹಿಂಟ್ ಕೊಡ್ತಾ ಇದ್ರು. ನಿಮ್ಗೆಲ್ಲಾದ್ರೂ ಅದು ಗೊತ್ತಾಗ್ತಾ ಇತ್ತಾ? ಗೊತ್ತಾಗ್ತಾ ಇತ್ತು ಕೆಲವೊಮ್ಮೆ. ಈಗ ಎಕ್ಸಾಂಪಲ್ ಹನುಮಂತ್ ಅವ್ರು ಹೇಳ್ತಾರೆ ಧರ್ಮನ್ ವಿಷಯಕ್ಕೆ, ಅಣ್ಣ ಯಾವಾಗ್ಲೂ ಅನುಷಕ್ಕನ್ ಜೊತೆನೆ ಇರ್ತಾರೆ. ನಾನು ಇಲ್ಲ ಸರ್, ನಾನು ಎಲ್ಲಾರ ಜೊತೆನೂ ಇರ್ತೀನಿ ಅಂತಂದಾಗ ಸರ್ ಇಮಿಡಿಯೇಟ್ ಆಗಿ ಹೇಳ್ತಾರೆ, ಇಲ್ಲ ಅನುಷಾ ಯು ಶುಡ್ ಚೇಂಜ್, ಸ್ವಲ್ಪ ಚೇಂಜಸ್ ಬೇಕು ಅಂತಂದಾಗ ನಾನು ಅವರು ಅವ್ರ ಪಾಡಿಗೆ ಇರ್ತಾರೆ, ನಾನು ನನ್ನ ಪಾಡಿಗೆ ಇರ್ತಾ ಇದ್ದೆ. ಅಲ್ಲೊಂಚೂರು ಅರ್ಥ ಆಯ್ತು, ಓಕೆ ಇದೇನೋ ಬೇರೆ ತರ ಆಗ್ತಿದ್ಯೇನೋ, ಐ ಡೋಂಟ್ ನೋ ಅಂತ ಅನ್ನೋದೊಂದಿತ್ತು ತಲೆನಲ್ಲಿ. ಆ ಥರ ಕೆಲವೊಂದು ಅರ್ಥ ಆಗ್ತಾ ಇತ್ತು. ಆಮೇಲೆ ಕೆಲವೊಂದು ಇನ್ನೊಂದು ಕ್ಲಾರಿಟಿ ಕೊಡ್ತಾರೆ, ಕ್ರಿಯೇಟಿವ್ ಆಗಿ ನೀವೇನು ಜಗಳ ಆಡಿ ಅಂತೆಲ್ಲ ಅವರೆಲ್ಲ ಹೇಳಲಿಲ್ಲ. ನಿಮ್ಮ ಒಂದು ಕ್ರಿಯೇಟಿವಿಟಿ ಏನಿದೆ ಮನೆಯಲ್ಲಿ, ಏನು ಕಾಂಟ್ರಿಬ್ಯೂಷನ್ ಇದೆ ಅಂತಂದ್ರೆ ಕ್ರಿಯೇಟಿವ್ ಆಗಿರಬೇಕು ಅಂತ ಅನ್ಕೊಂಡು ನಾನು ಈಗ ಡ್ಯಾನ್ಸ್ ಮಾಡೋದಿರ್ಬೋದು, ಹಾಡು ಹೇಳೋದಿರ್ಬೋದು, ಎಲ್ಲ ಜೊತೆ ಎಂಟರ್ಟೈನಿಂಗ್ ಆಗಿ ಇರೋಕ್ಕೆ ಏನು ಟ್ರೈ ಮಾಡಬೇಕಿತ್ತು ಅದೆಲ್ಲ ಮಾಡ್ತಾ ಇದ್ದೆ. ಏನು ಅನ್ಸುತ್ತೆ ಎಲ್ಲ ಮಾಡಿದ್ದೀನಿ. ನನ್ನ ಪ್ರಕಾರ ನಾನು 100% ಕೊಟ್ಟಿದ್ದೀನಿ. ಆ್ಯಂಡ್ ಡೈರೆಕ್ಟ್ ನಾಮಿನೇಷನ್ ಆದಾಗಲೂ ಕೂಡ ಆ ವೀಕಲ್ಲಿ ನನ್ನ ಪರ್ಫಾರ್ಮೆನ್ಸ್ ಚೆನ್ನಾಗಿರೋ ನಾನು ಸೇಫ್ ಆಗ್ಬೋದಲ್ಲ. ಆ ವೀಕಲ್ಲಿ ನಾನು ಎಷ್ಟು ಎಫರ್ಟ್ ಹಾಕಬೇಕು. ಈಗ ಸುರೇಶ್ ನನ್ನ ಜೊತೆ ಇದ್ದಿದ್ದು ಬಂದಂಥ 4-5 ಟಾಸ್ಕ್ಗಳಲ್ಲೂ ನನ್ನ ಎಫರ್ಟ್ ಏನಿರಬೇಕು ಅದನ್ನು 100% ಕೊಟ್ಟೇ ಆಡಿದ್ದೀನಿ. ಎಂಟರ್ಟೈನ್ಮೆಂಟಿಂಗ್ ಫ್ಯಾಕ್ಟರ್ ಅಂತ ಬಂದಾಗ್ಲೂ ಡ್ಯಾನ್ಸ್, ಸುರೇಶ್ ನನಗೆ ಡ್ಯಾನ್ಸ್ ಕಲಿಸುವಂಥದ್ದು ಆ ಥರ ವಾವನ ಥರ ಮಾಡಿದ್ವಿ ಅನ್ನೋದಕ್ಕಿಂತ ಅಟ್ಲೀಸ್ಟ್ ಇದ್ದಿದ್ದು ಒಂದು ಅರ್ಧ ಗಂಟೆಲಿ ಏನು ಬೆಸ್ಟ್ ಮಾಡಬೇಕು ಅರ್ಧ ಗಂಟೆಲಿ ಕಲಿತು ರೆಡಿಯಾಗಿ ಅಷ್ಟು ಮಾಡಿದ್ದೆ. ಚೆನ್ನಾಗಿ ಬಂದಿತ್ತು ಆ ಪ್ರೋಗ್ರಾಮ್ ಆಕ್ಚುಲಿ ಎಲ್ಲರದ್ದು. ಸೊ ನೆಕ್ಸ್ಟ್ ವೀಕ್ ನಿಮ್ಮ ಪ್ಲೇಸಲ್ಲಿ ಯಾರು ಇರ್ಬೋದು ಅಂತ? ಐ ಡೋಂಟ್ ಎಕ್ಸ್ಪೆಕ್ಟ್ ಎನಿಬಡಿ. ಎಲ್ಲರೂ ಪಾಪ ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ಯಾರು ಬಂದರೂ ಅವ್ರ ಮನ್ಸಿಗೆ ಬಹಳ ದುಃಖ ಆಗುತ್ತೆ. ಈಗ ನಾನೇನು ಫೀಲ್ ಮಾಡ್ತಿದ್ದೀನಿ ಅದೇ ಅವ್ರಿಗೂ ಫೀಲ್ ಆಗುತ್ತೆ. ಸೊ ನಾನೇನು ಯಾವುದನ್ನು ಎಕ್ಸ್ಪೆಕ್ಟ್. ಈಗ ಏನಾದರೂ ನೀವು ಬಿಗ್ ಬಾಸ್ ಮನೆ ಹೊರಗೆ ಬರ್ದಲೇ ಇದ್ದಿದ್ರೆ ಯಾರು ಬರ್ತಾ ಇದ್ರು ಅಂತ? ನಾನು ಬಂದಿಲ್ಲ ಅಂದಿದ್ರೆ ತುಂಬಾ ಜನ ಇದ್ದಾರೆ ಒಳಗಡೆ. ಅದು ನಿಮ್ಗೆ ಗೊತ್ತಿರುತ್ತೆ. ಯಾರಾದ್ರೂ ಬಿಕಾಸ್ ನೀವು ಟೆಲಿಕಾಸ್ಟ್ ಅಲ್ಲಿ ನೋಡಿರ್ತೀರಾ, ಹೂ ಇಸ್ ಸ್ಟ್ರಾಂಗ್, ಹೂ ಇಸ್ ವೀಕ್ ಅನ್ನೋದು ನಿಮಗೆ ಗೊತ್ತಿರುತ್ತೆ. ಆಕ್ಚುಲಿ ನಾವು ನೋಡೋದು 1 hour ನೋಡ್ತೀವಿ, 1.5 hour ನೋಡ್ತೀವಿ ನೋಡಿದ್ರು ಹೆಚ್ಚಿಗೆನೆ. ನೀವು 24 hours ಅದ್ರೊಳಗೆ ಬಿಗ್ ಬಾಸ್ ಮನೆ ಒಳಗೆ ಇರೋರು ಯಾರು ಆ ಕಡೆ ಹೋದ್ರು ಗೊತ್ತಾಗುತ್ತೆ, ಈ ಕಡೆ ಹೋದ್ರು ಗೊತ್ತಾಗುತ್ತೆ. ಹಂಗೆ ನಿಮ್ಗೆ ಯಾರು ಬರ್ಬೋದಿತ್ತು? ಅದೇ ನೀವೇನ್ ನೋಡಿರ್ತೀರಾ ಅದ್ರಲ್ಲಿ ಯಾರು ಸ್ಟ್ರಾಂಗ್ ಇದ್ರು ನನ್ನ ಬದ್ಲಿಗೆ ಯಾರು ಆಚೆ ಬರ್ಬೋದಾಗಿತ್ತು ಅಂತ ನಿಮ್ಗೆ ಗೊತ್ತಿರುತ್ತೆ. ನನಗಿನ್ನೂ ಒಳಗೆ ಗೊತ್ತಿಲ್ಲ ಇವ್ರು ಯಾವ ತರ ತೋರಿಸಿದ್ದಾರೆ ಅಂತ ಅನ್ನೋದು. ಅಂಡ್ ಅವರು ಬಿಕಾಸ್ ನಾವು ಲಿವಿಂಗ್ ಏರಿಯಾಗಿದ್ದ ಗಾರ್ಡನ್ ಏರಿಯಾದಲ್ಲಿ ಯಾರೋ ಒಬ್ರು ಸಿಕ್ಕಾಪಟ್ಟೆ ಹೈಪರ್ ಆಕ್ಟಿವ್ ಆಗಿರ್ಬೋದು, ಅದು ಟೆಲಿಕಾಸ್ಟ್ ಆಗಿರ್ಬೋದು. ಅಂಡ್ ನಾನ್ ಗಾರ್ಡನ್ ಏರಿಯಲ್ಲಿ ಇದ್ದಾಗ ಇಲ್ಲಿ ರೂಮಲ್ಲಿ ಇನ್ಯಾರೋ ಏನೋ ಆಕ್ಟಿವಿಟಿ ಮಾಡಿರ್ಬೋದು, ಕಿಚನ್ ಅಲ್ಲಿ ಇನ್ನೇನೋ ಒಂದು ನಡೆದಿರ್ಬೋದು, ಅದೆಲ್ಲ ನಮಗೆ ಕಾಣಿಸಿರಲ್ಲ ಅಲ್ವಾ, ಅದನ್ನ ನೀವು ನೋಡಿರ್ತೀರ. ಸೊ ಹೂ ಇಸ್ ಸ್ಟ್ರಾಂಗ್, ಹೂ ಇಸ್ ವೀಕ್ ಅಂತ ನಿಮ್ಗೆ ಗೊತ್ತು. ನನ್ನ ಜಾಗದಲ್ಲಿ ನೀವು ಯಾರು, ನಾನು ನಿಮ್ಗೆ ಕ್ವಶನ್ ಕೇಳ್ತೀನಿ, ನನ್ನ ಬದ್ಲಿಗೆ ಯಾರು ಬರ್ಬೇಕಾಗಿತ್ತು ಹೇಳಿ. ಆಕ್ಚುಲಿ ನಿಮ್ ಬದ್ಲಿಗೆ ಅಂತಲ್ಲ, ಅಲ್ಲಿ ನಾನ್ ಹೇಳ್ತಾ ಇರೋದು ನಾವ್ ಅದನ್ನ 1.5 hour ನೋಡ್ತೀವಿ. ನೀವು ಫುಲ್ ಅಂದ್ರೆ ಏನೇನ್ ಮಾಡ್ತಿರ್ತಾರೆ, ಬಟ್ ಅವ್ರು ಏನೋ ಕಾಮಿಡಿ ಅದನ್ನೇ ಹೇಳ್ದೆ. ಈಗ ನಾನು ಲಿವಿಂಗ್ ಏರಿಯಲ್ಲಿ ಇದ್ದಾಗ ನಮ್ಮಿಬ್ರು ಮಧ್ಯೆ ಆರ್ಗ್ಯೂ ಆಗ್ತಾ ಇದೆ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಯಾರು ಬರ್ತಾರೆ ಅಂತ. ನೋಡ್ದಾ, ನೀವು ಮಾತ್ರ ಹೇಳಲ್ಲ. ಸೊ ಫೈನಲ್ ಆಗಿ ಸುದೀಪ್ ಸರ್ ಬಗ್ಗೆ ಏನ್ ಹೇಳ್ತೀರಾ? ಸುದೀಪ್ ಸರ್ ಈಸ್ ಅ ಜೆಮ್ ಆಫ್ ಅ ಪರ್ಸನ್. ತುಂಬಾ ಖುಷಿ ಆಯ್ತು ಅವರನ್ನ ನಾನು ಬಿಗ್ ಬಾಸ್ ವೇದಿಕೆಯಲ್ಲಿ ಏನು ನೋಡಿದೆ. ಆ ಒಂದು 4 hour ಕಂಟಿನ್ಯೂಸ್ ಆಗಿ ಮಾತಾಡ್ತಾರಲ್ಲ, ಆ ಒಂದು ಮಾತಲ್ಲಿ ಒಂದು ತೂಕ ಇರುತ್ತೆ, ವೇಟೇಜ್ ಇರುತ್ತೆ. ಆ ಮುಖದಲ್ಲಿರೋ ರಿಯಾಕ್ಷನಲ್ಲೇ ಒಂದು ಆ ಎಕ್ಸ್ಪ್ರೆಷನ್ಸ್ ಎಲ್ಲ ನಾವು ಅರ್ಥ ಮಾಡ್ಕೋಬೇಕು, ನಾವೇನು ಚೇಂಜ್ನ ಮಾಡ್ಕೋಬೇಕು. ಅಷ್ಟು ಸಕ್ಕದಾಗಿ ಕೊಡ್ತಾರೆ. ಹಾಕೋ ಅಟೈರ್ ಅಷ್ಟು ಸ್ಟೈಲಿಶ್. ನಾನಂತೂ ಕಾಯ್ತಾ ಇರ್ತಿದ್ದೆ ವೀಕೆಂಡ್ ಯಾವ ಔಟ್ಫಿಟ್ಸ್ನ ಹಾಕ್ತಾರೆ, ಇವರು ಹೇಗೆ ಬರ್ತಾರೆ ಅಂತ ಅನ್ನೋದು. ಒಂದು ಮ್ಯೂಸಿಕ್ ಬರುತ್ತೆ ಅವರು ಎಂಟ್ರಿ ಸಕ್ಕದಾಗಿರುತ್ತೆ. ತುಂಬಾ ಇಷ್ಟ ಅದು. ಅಂಡ್ ರೀಸೆಂಟ್ ಆಗಿ ಒಂದು ಸೆಲೆಬ್ರಿಟಿ ಫೇವ್ರೇಟ್ ಅಂತ ಆಗಿತ್ತು ನಂಗೆ ಸುದೀಪ್ ಸರ್. ಹಾಗಂತ ದರ್ಶನ್ ಸರ್ ಇಷ್ಟ ಇಲ್ಲ ಅಂತಲ್ಲ, ನಂಗೆ ದರ್ಶನ್ ಸರ್ ತುಂಬಾ ಇಷ್ಟ, ಸುದೀಪ್ ಸರ್ ತುಂಬಾ ಇಷ್ಟ ಆದ್ರು. ಅಂಡ್ ನನಗೆ ದರ್ಶನ್ ಸರ್ ಫ್ಯಾನ್ಸ್ಗಳು ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ, ಸುದೀಪ್ ಸರ್ ಫ್ಯಾನ್ಸ್ಗಳು ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಇಡೀ ಕರ್ನಾಟಕನೂ ನನಗೆ ಸಪೋರ್ಟ್ ಮಾಡ್ತಾ ಇದೆ. ಐ ಆಮ್ ಬ್ಲೆಸ್ಡ್ ಇನ್ ದಟ್ ವೇ. ದಚ್ಚು ಕಿಚ್ಚ ಇಬ್ರು ಸಪೋರ್ಟ್ ನನಗೆ ಸಿಗ್ತಾ ಇದೆ. ಐ ಆಮ್ ಸೋ ಬ್ಲೆಸ್ಡ್. ಏನ್ ಹೇಳ್ತೀರಾ ಫ್ಯಾನ್ಸ್ಗೆ? ಇಬ್ರು ಫ್ಯಾನ್ಸ್ಗೂ ಥ್ಯಾಂಕ್ ಯು ಸೋ ಮಚ್. ಇವರು ಸಪೋರ್ಟ್ ಮಾಡ್ತಾರೆ, ಅವರು ಸಪೋರ್ಟ್ ಮಾಡ್ತಾರೆ. ಇವೆರಡು ಮಧ್ಯದಲ್ಲಿ ನನಗೆ 2 ಪ್ರೀತಿಗಳು ಸಿಗ್ತಾ ಇರೋದು ನಂಗೆ ಅದೃಷ್ಟ ಅಂತಾನೆ ಹೇಳ್ಬೋದು. ಇದೆಲ್ಲ ಸಾಧ್ಯ ಆಗಿದ್ದು ಬಿಗ್ ಬಾಸ್ ವೇದಿಕೆಯಿಂದ. ಥ್ಯಾಂಕ್ ಯು ಸೋ ಮಚ್.
ನಾನು ಇನ್ನೊಂದು ಕ್ವಶನ್ ಕೇಳ್ಬೇಕು, ಏನ್ ಗೊತ್ತಾ, ಹ್ಮ್. ಇವ್ರಿದಾರಲ್ಲ ಮಾನಸ ಅವ್ರು ಇದಾರಲ್ಲ, ಅವ್ರು ಹೇಳ್ತಾ ಇದ್ರು ಅನುಷ್ ಅವ್ರು ಎಷ್ಟು ಶಾಪಿಂಗ್ ಮಾಡಿರ್ಬೋದು, ಅವ್ರ ಮನೆನೇ ತಂದು ನಮ್ ಬಿಗ್ ಬಾಸ್ ಮನೆ ಒಳಗಿಟ್ಟಿದಾರ ಅಂತ ಕೇಳಿದ್ರು. ಎಷ್ಟು ಶಾಪಿಂಗ್ ಮಾಡಿದ್ರಿ ಅನುಷ್ ಅವ್ರೆ ನೀವು? ಹಾಗೇನಿಲ್ಲ. Okay. ಇನ್ಫ್ಯಾಕ್ಟ್ ನಾನು ಲಾಸ್ಟ್ 5 days ಸೆಲೆಕ್ಟ್ ಆಗಿದ್ದ ಕಾರಣ ಮೆಡಿಕಲ್ ಟೆಸ್ಟು, ಮೀಟಿಂಗ್ಸು ಇದೇ ಆಗೋಗಿತ್ತು. ಮತ್ತು ಡ್ಯಾನ್ಸ್ ಪ್ರಾಕ್ಟೀಸ್, ಐ ಮೀನ್ ಎಂಟ್ರಿಗೆ Entry, ಡ್ಯಾನ್ಸು. ಸೊ ಇದೇ ತಲೆಯಲ್ಲಿತ್ತು. ನಂಗೆ ಶಾಪಿಂಗ್ ಏನು ಮಾಡಿಲ್ಲ. ಮನೇಲಿ ಏನಿರುತ್ತೆ ಅದನ್ನೇ ತೊಗೊಂಡೋಗಿದ್ದು. ವೀಕೆಂಡಿಗೆ ನಮ್ಮ ಅಕ್ಕ, ನನ್ನ ಫ್ರೆಂಡು ಮತ್ತು ನಮ್ಮ ಮಮ್ಮಿ 3 ಜನ ಕಾಸ್ಟ್ಯೂಮ್ಸ್ ಕಳಿಸ್ತಾ ಇದ್ರು ಸ್ಯಾಟರ್ಡೆ Okay. ಸಂಡೇ ಎಪಿಸೋಡ್ಸಿಗೆ ಅಷ್ಟೇ. ಅಷ್ಟೇ. ಅನುಷ್ ಅವರು ಹೇಳ್ದಂಗೆ ಅದೇ ಪಾಪ ಶಾಪಿಂಗ್ ಮಾಡಿದ್ರಂತೆ. ಆಲ್ಮೋಸ್ಟ್ ಒಂದು 75,000 ಇಂದ 1 lakh ವರೆಗೂ ಶಾಪಿಂಗ್ ಮಾಡ್ಕೊಂಡ್ ಬಂದಿದ್ದಾರೆ. ಅದನ್ನ Okay. ಕಳಿಸ್ಬೇಕು ಅಂತ ಹೇಳೋ ಅಷ್ಟರಲ್ಲಿ ನಾನು ಎಲಿಮಿನೇಟೆಡ್ ಅಂತ ಒಂದು ನ್ಯೂಸ್ ಗೊತ್ತಾಗಿದೆ ಅವರಿಗೆ. ದೇ ಫೆಲ್ಟ್ ಬ್ಯಾಡ್. ನನ್ನ ಮಗಳು ಹಾಕೊಂಡ್ಲೇ ಇಲ್ಲ ನಾನು ತಂದಿದ್ದು ಅಂತ ಅಮ್ಮಂಗೆ ಬೇಜಾರಿದೆ. ಬೇಜಾರಿದೆ, ಔಟ್ಫಿಟ್ ಅಷ್ಟೊಂದು ತಗೊಂಡ್ ಬಂದು ಹಾಕೊಳ್ಳಿಲ್ಲ ಅಂತ. ವೀಕ್ ಡೇಸ್ಗೆ ನಾನು ಕೇಳಿದೆ. ನಾನು ತಗೊಂಡೋಗಿದ್ದು 4 weeks ಅಷ್ಟೇ ಒಳಗಡೆ. ಅವ್ರು ಹೇಳಿದ್ದು ಅಷ್ಟೇ, ಅಂದ್ರೆ 2 luggage ಅಷ್ಟೇ ಅಲ್ಲ ಒಳಗಡೆ. ಓಕೆ. ಸೊ 4 weeks ಅಂತ ತಗೊಂಡೋಗಿದ್ದೆ. ಈಗ ನೆಕ್ಸ್ಟ್ ಮತ್ತೆ ಕೇಳಿದೆ, ವೀಕ್ ಡೇಸಿಗೆ ಕಾಸ್ಟ್ಯೂಮ್ಸ್ಗಳು ಖಾಲಿ ಆಗ್ತಾ ಇದೆ, ಮನೆಯಿಂದ ಕಳಿಸಿ ಅಂತ ಅವಾಗ ಹೋಗಿ ಶಾಪಿಂಗ್ ಮಾಡಿದ್ದಾರೆ. ಓಕೆ. ಬಟ್ ಅದು ಹಾಕೊಳಕ್ ಆಗ್ಲಿಲ್ಲ. ಎಸ್, ಥ್ಯಾಂಕ್ ಯು ಸೋ ಮಚ್. ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು. ಎಸ್, ನೋಡಿದ್ರಲ್ಲ ಅನುಷ್ ಅವರ ಮಾತುಕತೆ. 50 ದಿನ ಬಿಗ್ ಬಾಸ್ ಮನೆಯಲ್ಲಿ ಹೇಗೆ ಕಳೆದ್ರು ಅಂತ ಆ ಜರ್ನಿ ಬಗ್ಗೆ ನಿಮ್ಗೆ ಹೇಳ್ತಾ ಹೋದ್ರು. ಎಸ್ ಅನುಷ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಒಂದು, ನೀವು ತುಂಬಾ ಬಿಸಿ ಇದ್ರೆ ಆಕ್ಚುಲಿ, ಅದರಲ್ಲೂ ನಮ್ಗೊಂದು ನಿಮ್ಮ ಒಂದು ಶೆಡ್ಯೂಲ್ ನಲ್ಲಿ ಫ್ರೀ ಮಾಡಿಕೊಟ್ಟು ನಮ್ಗೆ ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ನೆಕ್ಸ್ಟ್ ಬರೋ ಎಲ್ಲಾ ಪ್ರಾಜೆಕ್ಟ್ಗಳು ಒಳ್ಳೆ ಸಕ್ಸಸ್ ಆಗ್ಲಿ, ಒಳ್ಳೆ ಪ್ರಾಜೆಕ್ಟ್ಗಳು ಬರ್ತಾ ಇರಲಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಎಸ್, ಹಿಂಗೆ ನೋಡ್ತಾ ಇರಿ. ನಿಮ್ ಜೊತೆ ನಾನು ಬರ್ತೀನಿ, ಹೊಸೊಬ್ರ ಜೊತೆ ಇಂಟರ್ವ್ಯೂ ತಗೊಂಡು ಹೊಸ ಕತೆ ಜೊತೆ ನಾನು ನಿಮ್ ಜೊತೆ ಬರ್ತಾ ಇದ್ದೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫ್ರೀಡಂ ಟಿವಿ. ಇದು ಜನಸಾಮಾನ್ಯರ ಶಕ್ತಿ.